ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ನಡೆದಿದೆ ಮತ್ತು ನಾಳೆ ಮಾರ್ಕೆಟ್ ಯಾವ ಥರ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 2975 ಪಾಯಿಂಟ್ಸ್ ಗೇನ್ ಆಗಿ 82,429 ಕ್ಲೋಸ್ ಆಗಿದೆ. ನಿಫ್ಟಿ 916 ಪಾಯಿಂಟ್ಸ್ ಗೇನ್ ಆಗಿ 24,924 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 1787 ಪಾಯಿಂಟ್ಸ್ ಗೇನ್ ಆಗಿ 55,382 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಲಾಸ್ಟ್ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ನ ಕೊಟ್ಟಿದ್ದೀರಾ. ಕಮೆಂಟ್ ಮಾಡಿರೋ ಪ್ರತಿಯೊಬ್ಬರಿಗೂ ತುಂಬಾ ಧನ್ಯವಾದಗಳು. ಮತ್ತು ನೀವು ಮಾಡಿರೋ ಪ್ರತಿ ಕಮೆಂಟ್ನ ಓದಿದ್ದೀನಿ. ಅದೇ ಥರ ಇವಾಗ ಟೈಮ್ ಟು ಟೈಮ್ ವೀಡಿಯೋಸ್ನಾಗಲಿ ಶಾರ್ಟ್ಸ್ನಾಗಲಿ ಪ್ರತಿಯೊಂದನ್ನು ತರೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತೀನಿ. ಪ್ರತಿಯೊಬ್ಬರಿಗೂ ತುಂಬಾ ಧನ್ಯವಾದಗಳು. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಪ್ಲೀಟ್ಲಿ ರ್ಯಾಲಿ ಆಗಿದೆ. ಯಾವುದೋ ಒಂದು ಇಂಡೆಕ್ಸ್ ಮಾತ್ರನೇ ಅಲ್ಲ, ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಆದರೆ ಎಬೋ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದಮೇಲೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ವಿಷಯಕ್ಕೆ ಬಂದರೆ ಇವತ್ತು ಎಬೋ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಲಾಸ್ಟ್ 4 ಇಯರ್ಸಲ್ಲಿ ಫಸ್ಟ್ ಟೈಮ್ ಮಾರ್ಕೆಟ್ ಈ ಥರ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಅದ್ರ ಜೊತೆಗೆ ಇವಾಗ ಇಂಡಿವಿಜುವಲ್ ಆಗಿ ಸೆಕ್ಟರ್ ಪ್ರಕಾರ ನೋಡ್ಕೊಂಡ್ರು ಇವತ್ತು ಪ್ರತಿ ಸೆಕ್ಟರ್ ಎಬೋ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಲ್ಲೂ ಇವತ್ತು IT ಸೆಕ್ಟರ್ ನೋಡಿದ್ರ ಎಬೋ 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ಏನು ರೀಸನ್ಸ್ ಇದೆ ಅಂತ ಕೂಡ ಗ್ಲೋಬಲ್ ಮಾರ್ಕೆಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಕಂಪ್ಲೀಟಾಗಿ ಮಾತಾಡ್ಕೊಳ್ಳೋಣ. ಫಸ್ಟ್, ಇವಾಗ ಇವತ್ತಿನ ರ್ಯಾಲಿಗೆ ಮೊದಲನೇ ರೀಸನ್ ಬಂದು ಇಂಡಿಯಾ ಪಾಕಿಸ್ತಾನ್ ಈ ಎರಡು ಕಂಟ್ರೀಸ್ ಸೀಸ್ ಫೈರ್ ಅಗ್ರಿಮೆಂಟ್ಗೆ ಸೈನ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಈ ಥರ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಎಲ್ಲ ಇಂಡಿಸಸ್ ಎಬೋ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಇವಾಗ ಪಾಕಿಸ್ತಾನ್ ಸ್ಟಾಕ್ ಮಾರ್ಕೆಟ್ ನೋಡಿಕೊಂಡ್ರೆ ಇವತ್ತು ಕೂಡ 60 ಮಿನಿಟ್ಸ್ ಹಾಲ್ಟ್ ಮಾಡಿದ್ದಾರೆ. ಫಾಲ್ ಆಗಿರೋದ್ರಿಂದ ಅಲ್ಲ, ರ್ಯಾಲಿ ಆಗಿರೋದ್ರಿಂದ. ಇವತ್ತೊಂದೇ ದಿನ ಕರಾಚಿ ಸ್ಟಾಕ್ ಮಾರ್ಕೆಟ್ ಆದರೆ 9% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಿಂದ ಇವತ್ತು 60 ಮಿನಿಟ್ಸ್ ಹಾಲ್ಟ್ ಮಾಡಿರೋದು. ನೆಕ್ಸ್ಟ್, ಇವಾಗ ಫ್ರೆಂಡ್ಸ್, ಫ್ರೈಡೇ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋದಲ್ಲಿ ನಾವೇನು ಮಾತಾಡ್ಕೊಂಡಿದ್ವಿ ಹೇಳಿ, ಈ ವಾರ್ ಟೆನ್ಷನ್ಸಿಂದ 3 ಸೆಕ್ಟರ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ ಅಂತ ಮಾತಾಡ್ಕೊಂಡಿದ್ವಿ. ಅದರಲ್ಲಿ ಮೊದಲನೇದಾಗಿ ಏವಿಯೇಷನ್ ಸೆಕ್ಟರ್, ಹೋಟೆಲ್ ಸೆಗ್ಮೆಂಟ್, ರಿಯಾಲಿಟಿ ಸೆಕ್ಟರ್, ಈ 3 ಸೆಕ್ಟರ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ ಅಂತ ಮಾತಾಡ್ಕೊಂಡಿದ್ವಿ. ಇವಾಗ ಈ ಸೀಸ್ ಫೈರ್ ಅಗ್ರಿಮೆಂಟಿಂದ ಈ 3 ಸೆಕ್ಟರ್ ಇವತ್ತು ತುಂಬಾ ರ್ಯಾಲಿ ಆಗೋಗಿದೆ. ಅದರಲ್ಲಿ ಏವಿಯೇಷನ್ ಸೆಕ್ಟರ್ ನೋಡಿಕೊಂಡ್ರೆ ಇವತ್ತು ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಲ್ಲೂ ಇಂಡಿಗೋ ಏರ್ಲೈನ್ಸ್ ಆದರೆ ಎಬೋ 7% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವತ್ತಿಂದ 35 ಏರ್ಪೋರ್ಟ್ಸಲ್ಲಿ ಆಪರೇಷನ್ಸ್ನ ರೆಸ್ಯೂಮ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಈ ಕಂಪನಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಇವತ್ತು ಸ್ಪೈಸ್ ಜೆಟ್ ಕಂಪನಿ ನೋಡ್ಕೊಂಡ್ರು ಎಬೋ 7% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದೇ ರೀಸನಿಂದನೇ. ಮತ್ತು ಫ್ರೆಂಡ್ಸ್, ಇವಾಗ ಇವತ್ತೇನೋ ರ್ಯಾಲಿ ಆಗೋಗಿದೆ, ಆದರೆ ಲಾಸ್ಟ್ ವೀಕಿಂದ ನೋಡಿಕೊಂಡ್ರೆ ಅಷ್ಟು ಕರೆಕ್ಟ್ ಏನಾಗಿರಲಿಲ್ಲ. ಈ ಏವಿಯೇಷನ್ ಸೆಗ್ಮೆಂಟ್ ನಿಯರ್ಲಿ 4 to 5% ಮಾತ್ರನೇ ಇಂಡಿಗೋ ಕಂಪನಿ ಕರೆಕ್ಟ್ ಆಗಿದ್ದು. ಆದರೆ ರ್ಯಾಲಿ ಆದಾಗ ನೋಡಿಕೊಂಡ್ರೆ ತುಂಬ ಪಾಸಿಟಿವ್ ಆಗಿ ರ್ಯಾಲಿ ಆಗಿದೆ. ಆದರೆ ಇವಾಗ ಲಾಸ್ಟ್ 5 ಡೇಸಲ್ಲಿ ನೋಡಿಕೊಂಡ್ರೆ ಅವ್ರ ಆಪರೇಷನ್ಸ್ನ ತುಂಬಾ ಕಮ್ಮಿ ಮಾಡಿದರು. ಅಂದರೆ ತುಂಬಾ ಫ್ಲೈಟ್ನ ಕ್ಯಾನ್ಸಲ್ ಮಾಡಿದರು. ಜೊತೆಗೆ ಏರ್ಪೋರ್ಟ್ಸಲ್ಲೂ ತುಂಬಾ ರಿಸ್ಟ್ರಿಕ್ಷನ್ಸ್ನ ಫೇಸ್ ಮಾಡ್ತಾ ಇದ್ರು. ಇದ್ರ ಇಂಪ್ಯಾಕ್ಟ್ ನೆಕ್ಸ್ಟ್ ಕ್ವಾರ್ಟರಲ್ಲಿ ನಾವು ನೋಡ್ಬೋದು. ನೋಡೋಣ ಕಮಿಂಗ್ ಕ್ವಾರ್ಟರ್ಸಲ್ಲಿ ಇವರು ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್, ಈ ಹೋಟೆಲ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ಕಂಪನೀಸ್ ಎಲ್ಲ ಇವತ್ತು ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಅದರಲ್ಲಿ ಇಂಡಿಯನ್ ಹೋಟೆಲ್ಸ್, ಸೆಮಿಹೆ ಹೋಟೆಲ್ಸ್, ITC, ಲೆಮನ್ ಟ್ರೀ ಹೋಟೆಲ್ಸ್, ಈ ಥರ ಪ್ರತಿ ಕಂಪನಿ ನೋಡ್ಕೊಂಡ್ರು ಎಬೋ 5 to 7% ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಮತ್ತು ಫ್ರೆಂಡ್ಸ್, ಇವಾಗ ಈ ಹೋಟೆಲ್ ಸೆಕ್ಟರ್ ಬಗ್ಗೆ ಒಂದು 4 ವಿಡಿಯೋ ಹಿಂದೆನೇ ಮಾತಾಡ್ಕೊಂಡಿದ್ವಿ. ಇವಾಗ ಈ ವಾರ್ ಟೆನ್ಷನ್ಸ್ ಏನಿದ್ದಾವೆ ಇದೆಲ್ಲ ಕ್ಲಿಯರ್ ಆದರೂ ಸಹ ಈ ಹೋಟೆಲ್ ಸೆಗ್ಮೆಂಟ್ ಮೇಲೆ ಇಂಪ್ಯಾಕ್ಟ್ ಅನ್ನೋದು ಅದೇ ಥರ ಇರುತ್ತೆ ಅಂತ. ಯಾಕಂದರೆ ಈ ಪಹಲ್ಗಾಮ್ ಅಟ್ಯಾಕಿಂದ ಈ ಹೋಟೆಲ್ ಬುಕಿಂಗ್ಸ್ ಅನ್ನೋದು ತುಂಬಾ ಡ್ರಾಪ್ ಆಗಿದೆ. ಮತ್ತು ಇವಾಗ ಅಡ್ವಾನ್ಸ್ ಬುಕಿಂಗ್ ಏನು ನಡೆದಿದೆ ಅಕ್ಟೋಬರ್ವರೆಗೂ ಅದರಲ್ಲಿ ನಿಯರ್ಲಿ 80% ಬುಕಿಂಗ್ಸ್ ಎಲ್ಲ ಕ್ಯಾನ್ಸಲೇಷನ್ ಆಗಿದೆ ಅಂತ ಅಪ್ಡೇಟ್ ಆಗಿದೆ. ಅದರಿಂದನೇ ಈ ಹೋಟೆಲ್ ಸೆಗ್ಮೆಂಟ್ಗೆ ಇಂಪ್ಯಾಕ್ಟ್ ತುಂಬಾ ಜಾಸ್ತಿ ಇರುತ್ತೆ ಅಂತ ಅಂದಿದ್ದು. ಮತ್ತು ಇವಾಗೇನೋ ಸೀಸ್ ಫೈರ್ ಅಗ್ರಿಮೆಂಟ್ ಆಗಿದೆ ಮತ್ತು ವಾರ್ ಟೆನ್ಷನ್ಸ್ ಕೂಡ ಕಂಪ್ಲೀಟಾಗಿ ಕಮ್ಮಿ ಆಗೋಗಿದೆ. ಅದರಿಂದ ಇವಾಗ ಸಡನ್ ಆಗಿ ಈ ಹೋಟೆಲ್ ಬುಕಿಂಗ್ಸ್ ಏನಾದರೂ ಇನ್ಕ್ರೀಸ್ ಆಗುತ್ತಾ ಅಂತ ನೋಡಿಕೊಂಡ್ರೆ ಈ ಥರ ಇನ್ಕ್ರೀಸ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಇದೆ. ನೆಕ್ಸ್ಟ್ 2 ಮಂತ್ಸ್ವರೆಗೂ ಈ ಹೋಟೆಲ್ ಬುಕಿಂಗ್ಸ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಕಾಣೋ ಚಾನ್ಸಸ್ ಜಾಸ್ತಿನೇ ಇದೆ. ನೋಡೋಣ ನೆಕ್ಸ್ಟ್ ಅದಾದಮೇಲೆ ಯಾವ ಥರ ಹೋಟೆಲ್ ಬುಕಿಂಗ್ಸ್ ನಡೆಯುತ್ತೆ ಅಂತ. ಮತ್ತು ಅದ್ರ ಜೊತೆಗೆ ಇನ್ನು ನೆಕ್ಸ್ಟ್ 1 ಮಂತಲ್ಲಿ ಸಮ್ಮರ್ ಹಾಲಿಡೇಸ್ ಕೂಡ ಕಂಪ್ಲೀಟ್ ಆಗೋಗುತ್ತೆ. ನೋಡೋಣ ನೆಕ್ಸ್ಟ್ ಕ್ವಾರ್ಟರಲ್ಲಿ ಇವರು ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ಅದಾದಮೇಲೆ ಈ ಕ್ವಾರ್ಟರಲ್ಲಿ ನೋಡಿಕೊಂಡ್ರೆ ಇವರು ಎಕ್ಸ್ಪೆಕ್ಟೆಡ್ಗಿನ್ನ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಯಾಕಂದರೆ ಫೆಬ್ರವರಿ ಆ ಟೈಮಲ್ಲಿ ನೋಡಿಕೊಂಡ್ರೆ ಮಹಾಕುಂಭ ನಡೆದಿದೆ ಅಲ್ಲ,
ಅದರಿಂದ ಈ ಹೋಟೆಲ್ ಸೆಗ್ಮೆಂಟ್ಗೆ ತುಂಬಾನೇ ಪಾಸಿಟಿವ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ನೋಡೋಣ ಈ ಕ್ವಾರ್ಟರಲ್ಲಿ ಈ ಹೋಟೆಲ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ಕಂಪನೀಸ್ ಎಲ್ಲ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ರಿಯಾಲಿಟಿ ಇಂಡೆಕ್ಸ್ ಆದರೆ ಶುಕ್ರವಾರ ನಿಯರ್ಲಿ 3 to 4% ಫಾಲ್ ಆಗಿತ್ತು. ಆದರೆ ಇವತ್ತೊಂದೇ ದಿನ ನೋಡಿಕೊಂಡ್ರೆ ನಿಯರ್ಲಿ 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು DLF ಕಂಪನಿ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲೇ ಮಾತಾಡ್ಕೊಂಡಿದ್ವಿ. ಅವತ್ತಾದರೆ ನಿಯರ್ಲಿ 5 to 6% ಕರೆಕ್ಟ್ ಆಗಿತ್ತು. ಆದರೆ ಇವತ್ತು ನೋಡಿಕೊಂಡ್ರೆ 8% ಪಾಸಿಟಿವ್ ಆಗಿದೆ. ಗೋದ್ರೇಜ್ ಪ್ರಾಪರ್ಟೀಸ್ ಆದರೆ 7% ಪಾಸಿಟಿವ್ ಆಗಿದೆ. ಮತ್ತು ಮ್ಯಾಕ್ರೋಟೆಕ್ ಡೆವಲಪರ್ಸ್, ಸೋಬಾ ಈ ಥರ ತುಂಬ ಕಂಪನೀಸ್ ನೋಡಿಕೊಂಡ್ರು ಇವತ್ತು ಎಬೋವ್ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಮತ್ತು ಫ್ರೆಂಡ್ಸ್, ಇವಾಗ ಆಗಲೇ ಹೇಳ್ದಂಗೆ ಇವಾಗ ಸೀಸ್ ಫೈರ್ ಅಗ್ರಿಮೆಂಟ್ಗೆ ಸೈನ್ ಮಾಡಿದ್ದಾರೆ ಅಂತ ಮಾತಾಡ್ಕೊಂಡವಲ್ಲ, ಈ ಸೀಸ್ ಫೈರ್ ಅಗ್ರಿಮೆಂಟ್ ಏನು ಅಷ್ಟು ಈಸಿಯಾಗಿ ನಡೀಲಿಲ್ಲ. ಇದರಿಂದ ತುಂಬಾ ಅಪ್ಡೇಟ್ಸ್ ಇದ್ದಾವೆ. ಏನಂತ ಅಂದರೆ ಇವಾಗ ಶುಕ್ರವಾರ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ನೋಡಿಕೊಂಡ್ರೆ ಕರೆಕ್ಟಾಗಿ 10 ಗಂಟೆಗೆ ಮತ್ತೆ ಪಾಕಿಸ್ತಾನದವರು ಮಿಸೈಲ್ಸ್ನ ಲಾಂಚ್ ಮಾಡಿದ್ದಾರೆ. ಅದಾದಮೇಲೆ ಡ್ರೋನ್ ಅಟ್ಯಾಕ್ಸ್ ಕೂಡ ತುಂಬಾ ನಡೆದಿದ್ದಾವೆ. ಕರೆಕ್ಟಾಗಿ ರಾತ್ರಿ 11 ಗಂಟೆ ಆ ಟೈಮಲ್ಲಾದರೆ ಬ್ಯಾಕ್ ಟು ಬ್ಯಾಕ್ 3 ಎಕ್ಸ್ಪ್ಲೋಷನ್ಸ್ ನಡೆದಿದ್ದಾವೆ ಜಮ್ಮು ಕಾಶ್ಮೀರ್ ಮತ್ತು ಶ್ರೀನಗರ್ ಈ ರೀಜನಲ್ಲಿ. ಮತ್ತು ಫ್ರೆಂಡ್ಸ್, ಇವಾಗ ಪಾಕಿಸ್ತಾನದವರು ಎಷ್ಟೇ ಮಿಸೈಲ್ ಅಟ್ಯಾಕ್ಸ್ ಆಗಲಿ ಡ್ರೋನ್ ಅಟ್ಯಾಕ್ಸ್ ಆಗಲಿ ಎಷ್ಟೇ ಮಾಡಿದ್ರೂ ಸಹ ನಮ್ಮ ಇಂಡಿಯನ್ ಆರ್ಮಿ, ಏರ್ ಫೋರ್ಸ್, ನೇವಿ ಇವ್ರು ಮೂವರು ಸೇರಿಕೊಂಡು ಪ್ರತಿಯೊಂದನ್ನು ಇಂಟರ್ಸೆಪ್ಟ್ ಮಾಡಿದ್ದಾರೆ. ಅದರಿಂದನೇ ನಮ್ಮ ಇಂಡಿಯಾಗೆ ಮೇಜರಾಗಿ ಯಾವುದೇ ಥರ ಎಫೆಕ್ಟ್ ಆಗಿಲ್ಲ. ಅದ್ರ ಜೊತೆಗೆ ಪಾಕಿಸ್ತಾನದ ಹತ್ರ ನೋಡಿಕೊಂಡ್ರೆ ಇವಾಗ ವಾರ್ ನಡೆಸೋದಕ್ಕೂ ಕೂಡ ಅವ್ರ ಹತ್ರ ಪ್ರಾಪರಾಗಿ ಫಂಡ್ಸ್ ಕೂಡ ಇಲ್ಲ. ಮತ್ತು ಪಾಕಿಸ್ತಾನ ಎಕನಾಮಿಕ್ ಕಂಡೀಷನ್ ಯಾವ ಥರ ಇದೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಕಂಪ್ಲೀಟ್ಲಿ ವರಿಷ್ಠ ಸಿಚುವೇಶನ್ ಇದ್ದಾರೆ. ಅದ್ರ ಜೊತೆಗೆ ಶುಕ್ರವಾರ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಪಾಕಿಸ್ತಾನದವ್ರು ನೋಡಿಕೊಂಡ್ರೆ IMF ಹತ್ರ ಕೂಡ $2.3 ಬಿಲಿಯನ್ ಹೊಸ ಲೋನ್ಗೆ ಕೂಡ ಕೇಳಿದ್ರು. ಮತ್ತು IMF ಅವರಾದರೆ ಅಪ್ರೂವ್ ಮಾಡೋದಕ್ಕೂ ಸಹ ನೋಡ್ತಾ ಇದ್ರು. ಆದರೆ ಇವಾಗ ಇಂಡಿಯಾ ಒಂದು ಸ್ಟೇಟ್ಮೆಂಟ್ನ ಮಾಡಿದೆ IMFಗೆ. ಏನಂತ ಅಂದರೆ ಈ ಲೋನ್ ಏನಾದರೂ ನೀವು ಇವಾಗ ಅಪ್ರೂವ್ ಮಾಡಿದ್ರೆ ಅದರಿಂದ ಈ ವಾರ್ ಅನ್ನೋದು ಇನ್ನೂ ಇನ್ಕ್ರೀಸ್ ಆಗುತ್ತೆ. ಎಂದೇ ಆಗಲಿ ಈ IMF ಅನ್ನೋದು ವಾರ್ನ ಎಂಕರೇಜ್ ಮಾಡಬಾರ್ದು. ಅದಕ್ಕೋಸ್ಕರ ನೀವು ಈ ಟೈಮಲ್ಲಿ ಈ ಲೋನ್ನ ಪ್ರೊವೈಡ್ ಮಾಡೋದು ಸರಿಯಲ್ಲ ಅಂತ ಕೂಡ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಇದೆಲ್ಲ ನಡೆದ ಮೇಲೆ ಶನಿವಾರ ನೋಡಿಕೊಂಡ್ರು ಈ ವಾರ್ ಟೆನ್ಷನ್ಸ್ ಅನ್ನೋದು ತುಂಬಾ ಇನ್ಕ್ರೀಸ್ ಆಗ್ತಾ ಬಂತು. ಮತ್ತು ಶನಿವಾರ ಆದರೆ ಇಂಡಿಯಾದವರು 3 ಪಾಕಿಸ್ತಾನ್ ಏರ್ ಬೇಸಿಸ್ ಮೇಲೆ ಕೂಡ ಅಟ್ಯಾಕ್ ಮಾಡಿದ್ದಾರೆ. ಮತ್ತು ಸಾಯಂಕಾಲ ನೋಡ್ಕೊಳ್ಳೋ ಅಷ್ಟೊತ್ತಿಗೆ ಅಮೆರಿಕ ಬಂದು ಸೀಸ್ ಫೈರ್ಗೆ ಈ ಎರಡೂ ಕಂಟ್ರೀಸ್ ಹತ್ರ ಅಗ್ರಿಮೆಂಟ್ಗೆ ಸೈನ್ ಮಾಡಿಸಿದ್ದಾರೆ. ಈ ಸೀಸ್ ಫೈರ್ ಅಗ್ರಿಮೆಂಟ್ ಸೈನ್ ಮಾಡಿದ್ಮೇಲೂ ಸಹ ಶನಿವಾರ ರಾತ್ರಿ ನೋಡಿಕೊಂಡ್ರೆ ಪಾಕಿಸ್ತಾನದವರು ಮತ್ತೆ ಡ್ರೋನ್ ಅಟ್ಯಾಕ್ಸ್ನ ಮಾಡಿದರು. ಆದರೆ ಇಂಡಿಯಾ ನೋಡಿಕೊಂಡ್ರೆ ಮತ್ತೆ ರಿವರ್ಸ್ ಅಟ್ಯಾಕ್ ಏನೂ ಮಾಡಲಿಲ್ಲ. ಮತ್ತು ಭಾನುವಾರ ಆದರೆ ಕಂಪ್ಲೀಟಾಗಿ ಕೂಲ್ ಆಫ್ ಆಗಿದ್ದಾರೆ. ಭಾನುವಾರ ರಾತ್ರಿ ನೋಡಿಕೊಂಡ್ರೆ ಯಾವುದೇ ಥರ ಇಂಡಿಯಾ ಆಗಲಿ ಪಾಕಿಸ್ತಾನ ಆಗಲಿ ಯಾರೊಬ್ಬರು ಸಹ ಏನೂ ಒಂದು ಮಾಡಿಲ್ಲ. ಅದರಿಂದನೇ ಇವತ್ತು ಮಾರ್ಕೆಟ್ ಈ ಥರ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ಥರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಗ್ಲೋಬಲ್ ಮಾರ್ಕೆಟ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಶುಕ್ರವಾರ ನೋಡಿಕೊಂಡ್ರೆ US ಮಾರ್ಕೆಟ್ ಫ್ಲಾಟಾಗೆ ಕ್ಲೋಸ್ ಆಗಿದೆ. ಅದಾದಮೇಲೆ ಕಂಟಿನ್ಯೂಸ್ ಆಗಿ US ಅವರು ಟ್ರೇಡ್ ಅಗ್ರಿಮೆಂಟ್ಸ್ ಬಗ್ಗೆ ಒಂದಲ್ಲ ಒಂದು ಅಪ್ಡೇಟ್ಸ್ ಬರ್ತಾನೆ ಇದ್ದಾವೆ. ಲಾಸ್ಟ್ ವೀಕಲ್ಲಿ ನೋಡಿಕೊಂಡ್ರೆ US ಮತ್ತು UK ಮಧ್ಯೆ ಟ್ರೇಡ್ ಡೀಲ್ ಕಂಪ್ಲೀಟ್ ಆಗಿದೆ. ಈ ಟ್ರೇಡ್ ಡೀಲಿಂದ ಈ ಎರಡೂ ಕಂಟ್ರೀಸ್ಗೂ ತುಂಬಾ ಪಾಸಿಟಿವ್ ಆಗುತ್ತೆ. ಅದಾದಮೇಲೆ ಡೊನಾಲ್ಡ್ ಟ್ರಂಪ್ ಅವ್ರು ನೋಡಿಕೊಂಡ್ರೆ ಈ ಆಟೋ ಸೆಕ್ಟರ್ ಮೇಲೆ 25% ಟ್ಯಾರಿಫ್ನ ಹಾಕಿದ್ರಲ್ಲ, ಆ 25% ಟ್ಯಾರಿಫ್ನ ಕಟ್ ಮಾಡಿ ಬರೀ 10% ಟ್ಯಾರಿಫ್ನ ಹಾಕಿದ್ದಾರೆ. ಈ ಥರ ಟ್ಯಾರಿಫ್ನ ಕಮ್ಮಿ ಮಾಡೋದ್ರಿಂದ ಟಾಟಾ ಮೋಟರ್ಸ್ JLR ಬಿಸ್ನೆಸ್ ಇದೆ ಅಲ್ಲ, ಈ ಕಂಪನಿಗಾದರೆ ಇದು ತುಂಬಾ ಪಾಸಿಟಿವ್ ಆಗುತ್ತೆ. ಅದರಿಂದನೇ ಲಾಸ್ಟ್ 3-4 ಸೆಷನ್ಸಲ್ಲಿ ನೋಡಿಕೊಂಡ್ರು ಈ ಟಾಟಾ ಮೋಟರ್ಸ್ ಕಂಪನಿ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಮತ್ತು ಫ್ರೆಂಡ್ಸ್, ಇವಾಗ ಪ್ರತಿಯೊಬ್ಬರು ಈ ಟ್ರೇಡ್ ಡೀಲಲ್ಲಿ ಇನ್ನೊಂದು ಡೇಟಾ ಪಾಯಿಂಟ್ನ ಮಿಸ್ ಮಾಡ್ತಾರೆ. ಏನಂತ ಅಂದರೆ ಡೊನಾಲ್ಡ್ ಟ್ರಂಪ್ ಅವರು ಈ ಆಟೋ ಟ್ಯಾರಿಫ್ನ ಕಟ್ ಮಾಡಿದಾರಲ್ಲ 25%ಇಂದ 10%ಗೆ, ಇದರಿಂದ ಟಾಟಾ ಮೋಟರ್ಸ್ಗೇನೋ ಬೆನಿಫಿಟ್ ಆಗುತ್ತೆ. ಆದರೆ ಇನ್ನೊಂದು ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ. ಏನಂತ ಅಂದರೆ ಇವಾಗ ಈ ಟಾಟಾ ಮೋಟರ್ಸ್ ಅವ್ರು JLR ಕಾರ್ಸ್ ಏನು ಬರ್ತಾ ಇದ್ದಾವೆ US ಒಳಗಡೆ, ಅದರಲ್ಲಿ ಬರೀ 1 lakh ಕಾರ್ಸ್ವರೆಗೂ ಮಾತ್ರನೇ ಈ 25% ಟ್ಯಾರಿಫ್ನ ಕಟ್ ಮಾಡಿ 10% ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿರೋದು. ಎಬೋವ್ 1 lakh ಕಾರ್ಸ್ ಮೇಲೆ ಇನ್ನು ಏನು ಕಾರ್ಸ್ USಗೆ ಬರ್ತವೆ ಅದ್ರ ಮೇಲಾದರೆ 25% ಟ್ಯಾರಿಫ್ನ ಕಲೆಕ್ಟ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಇದೊಂಥರ ನೆಗೆಟಿವ್ ಸ್ಟೇಟ್ಮೆಂಟೇ ಆಗುತ್ತೆ. ಯಾಕಂತ ಅಂದರೆ 2024ಅಲ್ಲಿ JLR ಸೇಲ್ಸ್ ನೋಡಿಕೊಂಡ್ರೆ US ಅಲ್ಲಿ 1,06,000 ಇದೆ. ಮತ್ತು ಇವಾಗ ಇಯರ್ ಆನ್ ಇಯರಲ್ಲಿ ಕಂಪೇರ್ ಮಾಡ್ತಾ ಹೋದರೆ ಪ್ರತಿ ವರ್ಷ ಆ ಸೇಲ್ಸ್ ಅನ್ನೋದು ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಅದರಿಂದ ಫಸ್ಟ್ 1 lakh ಕಾರ್ಸ್ವರೆಗೂ ಮಾತ್ರನೇ 10% ಟ್ಯಾರಿಫ್ ಇರೋದು. ಎಬೋವ್ 1 lakh ಕಾರ್ಸ್ ಮೇಲೆ ಎಷ್ಟೇ ಕಾರ್ಸ್ ಬಂದ್ರೂ ಆ ಕಾರ್ಸ್ ಮೇಲೆಲ್ಲ 25% ಟ್ಯಾರಿಫ್ನ ಕಲೆಕ್ಟ್ ಮಾಡ್ತಾರೆ. ಅದರಿಂದ ನೆಕ್ಸ್ಟ್ ಅದಾದಮೇಲೆ ಈ ವೀಕೆಂಡಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಚೈನಾ ಜೊತೆ ಕೂಡ ಈ ಟ್ರೇಡ್ ಬಗ್ಗೆ ತುಂಬಾ ಮಾತುಕತೆ ಮಾಡಿದ್ದಾರೆ.
ಇವಾಗ ಈ ವೀಕೆಂಡ್ಸಲ್ಲಿ ಏನು ಅಪ್ಡೇಟ್ ಆಗಿದೆ ಅಂತ ಅಂದರೆ ಚೈನಾದವ್ರ ಮೇಲೆ 145% ಟ್ಯಾರಿಫ್ನ ಹಾಕಿದ್ರಲ್ಲ ಅದನ್ನು ಕಮ್ಮಿ ಮಾಡ್ತಾ 80%ಗೆ ತಂದಿದ್ದಾರೆ ಅಂತ ಅಪ್ಡೇಟ್ ಆಯಿತು. ಈ ಥರ ಅಪ್ಡೇಟ್ ಬಂದಿರೋದ್ರಿಂದನೇ ಇವತ್ತು ಬೆಳಿಗ್ಗೆ US ಫ್ಯೂಚರ್ ಮಾರ್ಕೆಟ್ಸ್ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಅದಾದಮೇಲೆ ನಮ್ಮ ಮಾರ್ಕೆಟ್ ಟೈಮಲ್ಲಿ ಇನ್ನೊಂದು ಅಪ್ಡೇಟ್ ಕೂಡ ಬಂದಿದೆ. ಈ ಟ್ಯಾರಿಫ್ ಏನಿದೆ ಇದನ್ನ 30%ಗೆ ಕಟ್ ಮಾಡ್ತಾ ಇದೀವಿ ಅಂತ ಸ್ಟೇಟ್ಮೆಂಟ್ಸ್ ಬಂದಿದೆ. ಅದನ್ನು ಟೆಂಪರವರಿ ಆಗಿ 90 ಡೇಸ್ವರೆಗೂ ಈ ಥರ ಟ್ಯಾರಿಫ್ನ ಕಟ್ ಮಾಡ್ತಾ ಇದೀವಿ ಅಂತ ಸ್ಟೇಟ್ಮೆಂಟ್ಸ್ ಬಂತು. ಅದರಿಂದ US ಫ್ಯೂಚರ್ ಮಾರ್ಕೆಟ್ಸ್ ನೋಡಿಕೊಂಡ್ರೆ ನಿಯರ್ಲಿ 4%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಮತ್ತೆ ಅದೇ ಅಪ್ಡೇಟಿಂದ ನಮ್ಮ ಮಾರ್ಕೆಟ್ ಕೂಡ ಇನ್ನೂ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಚೈನಾದವರು ಕೂಡ US ಮೇಲೆ ನೋಡಿಕೊಂಡ್ರೆ 125% ಟ್ಯಾರಿಫ್ನ ಹಾಕಿದ್ರಲ್ಲ ಅದನ್ನು 10%ಗೆ ಕಟ್ ಮಾಡಿದ್ದಾರೆ. ಓವರಾಲ್ ಈ ಎಲ್ಲ ಪಾಸಿಟಿವ್ ನ್ಯೂಸಿಂದ ನಮ್ಮ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಮತ್ತೆ ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ಇವತ್ತು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಇವತ್ತು ಓವರ್ ನೈಟ್ ಅಲ್ಲಿ US ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತಲ್ಲ, ಅದ್ರ ಇಂಪ್ಯಾಕ್ಟ್ ನಾಳೆ ನಮ್ಮ ಮಾರ್ಕೆಟ್ ಮೇಲೆ ಕೂಡ ಇರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ನೋಡೋಣ ನಾಳೆ ನಮ್ಮ ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ಮತ್ತೆ ಫ್ರೆಂಡ್ಸ್, ಇವಾಗ ಈ ಅನಾಲಿಸಿಸ್ ಟೈಮಲ್ಲಿ ನಂಗೆ ಇನ್ನೊಂದು ಡೇಟಾ ಸಿಕ್ತು. ಏನಂತ ಅಂದರೆ ಇಯರ್ ಆನ್ ಇಯರಲ್ಲಿ ಚೈನೀಸ್ ಎಕ್ಸ್ಪೋರ್ಟ್ಸ್ ನೋಡಿಕೊಂಡ್ರೆ 8.1% ಇನ್ಕ್ರೀಸ್ ಆಗಿದೆ ಅಂತ ಅಪ್ಡೇಟ್ ಆಗಿದೆ. ಅದನ್ನು ಈ ಏಪ್ರಿಲ್ ಮಂತಲ್ಲೇ ಈ ಥರ ಎಕ್ಸ್ಪೋರ್ಟ್ಸ್ ಇನ್ಕ್ರೀಸ್ ಆಗಿರೋದು. ಫ್ರೆಂಡ್ಸ್, ಇವಾಗ US ನೋಡಿಕೊಂಡ್ರೆ ಚೈನಾ ಮೇಲೆ ಈ ಥರ ಟ್ಯಾರಿಫ್ ಹಾಕಿದ್ರು ಸಹ ಈ ಎಕ್ಸ್ಪೋರ್ಟ್ ಅನ್ನೋದು ತುಂಬಾ ಇನ್ಕ್ರೀಸ್ ಆಗಿದೆ. ಯಾವ ಥರ ಅಂತ ನೋಡಿಕೊಂಡ್ರೆ ಇವಾಗ ಚೈನಾಯಿಂದ ಯುರೋಪ್, ವಿಯೆಟ್ನಾಂ, ಸ್ವಲ್ಪ ಏಷ್ಯನ್ ಕಂಟ್ರೀಸ್ಗೆಲ್ಲ ತುಂಬಾ ಎಕ್ಸ್ಪೋರ್ಟ್ ಮಾಡಿದ್ದಾರೆ. ಆ ಎಕ್ಸ್ಪೋರ್ಟ್ ಮಾಡಿರೋದ್ರಿಂದ ಆ ಕಂಟ್ರೀಸ್ಗೆ ಹೋಗಿ ಆ ಕಂಟ್ರೀಸಿಂದ USಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ಈ ಥರ ಚೈನೀಸ್ ಎಕ್ಸ್ಪೋರ್ಟ್ಸ್ ಎಷ್ಟೇ % ಟ್ಯಾಕ್ಸಸ್ ಇನ್ಕ್ರೀಸ್ ಆದರೂ ಸಹ ಈ ಚೈನೀಸ್ ಎಕ್ಸ್ಪೋರ್ಟ್ಸ್ ಅನ್ನೋದು ಕಮ್ಮಿ ಆಗಲ್ಲ. ಮತ್ತು ಅದಾದಮೇಲೆ ಇವತ್ತು ಫಾರ್ಮಾ ಕಂಪನೀಸ್ ರಿಲೇಟೆಡ್ ಆಗಿ ಡೊನಾಲ್ಡ್ ಟ್ರಂಪ್ ಅವರು ತುಂಬಾ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದನೇ ಇವತ್ತು ನಮ್ಮ ಇಂಡಿಯನ್ ಫಾರ್ಮಾ ಕಂಪನೀಸ್ ಎಲ್ಲ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಏನಂತ ಅಂದರೆ ಡೊನಾಲ್ಡ್ ಟ್ರಂಪ್ ಅವರು ಹೊಸ ಪ್ರೈಸಿಂಗ್ ಮಾಡೆಲ್ ಮೇಲೆ ಸೈನ್ ಮಾಡಿದ್ದಾರೆ. ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಯಾವುದೇ ಫಾರ್ಮಾ ಪ್ರಾಡಕ್ಟ್ಸ್ ಯೂಸ್ಗೆ ಬರುತ್ತಲ್ಲ ಆ ಫಾರ್ಮಾ ಪ್ರಾಡಕ್ಟ್ಸ್ ಮೇಲೆ 30 to 80% ಪ್ರೈಸಸ್ನ ಕಟ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಿ ಹೇಳ್ತೀನಿ ನೋಡಿ. ಎಕ್ಸಾಂಪಲ್, ಇವಾಗ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಇವಾಗ ನಾವು ಫಾರ್ಮಾ ರಿಲೇಟೆಡ್ ಆಗಿ ತುಂಬಾ ಎಕ್ಸ್ಪೋರ್ಟ್ ಮಾಡ್ತೀವಲ್ಲ, ನಾವು ತುಂಬ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಎಕ್ಸಾಂಪಲ್ ಇವಾಗ ಒಂದು ಕ್ಯಾನ್ಸರ್ ಮೆಡಿಸಿನ್ ಅಂದ್ಕೊಳ್ಳಿ. ಇವಾಗ ನಾವು ಅದೇ ಪ್ರಾಡಕ್ಟ್ನ ಯುರೋಪ್ಗೆ ಎಕ್ಸ್ಪೋರ್ಟ್ ಮಾಡಿದ್ರೆ ಅದು $100 ಇದ್ದರೆ ಅದು US ಅಲ್ಲೂ ಸಹ ಅದು $100 ಇರಬೇಕಂತೆ. ಒಂದು ವೇಳೆ ಅದನ್ನೇನಾದರೂ ನಾವು USಗೆ $500ಗೆ ನಾವು ಎಕ್ಸ್ಪೋರ್ಟ್ ಮಾಡಿದ್ರೆ ಆ ಪ್ರೈಸಸ್ನೆಲ್ಲ $100ಗೆ ಕಟ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿರೋದು. ಈ ಥರ ಪ್ರೈಸಿಂಗ್ನ ಕಟ್ ಮಾಡೋದ್ರಿಂದ ಇಂಡಿಯನ್ ಫಾರ್ಮಾ ಕಂಪನೀಸ್ಗೆ ಇದು ತುಂಬಾ ಎಫೆಕ್ಟ್ ಆಗುತ್ತೆ. ಅದರಿಂದನೇ ಇವತ್ತು ಫಾಲ್ ಆಗಿರೋದು. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋ ಅಲ್ಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.